ದಾವಣಗೆರೆ ಜಿಮ್ ಜಿಹಾದ್ ಆರೋಪಕ್ಕೆ ಬಿಗ್ ಟ್ವಿಸ್ಟ್. ಇದು ಲವ್ ಜಿಹಾದ್ ಅಲ್ಲ, ಇದೊಂದು ಹನಿ ಟ್ರ್ಯಾಪ್ ಅಂತ ಆರೋಪ. ಹನಿ ಟ್ರಾಪ್ ಅದು ಹನಿ ಟ್ರಾಪ್. ಲವ್ ಜಿಹಾದ್ ಜಿಮ್ ಜಿಹಾದ್ ಅಲ್ಲ ಅದು. ಹನಿ ಟ್ರಾಪ್ ಇದು. ನನ್ನ ಮಗನ ಹತ್ರ ದುಡ್ಡು ತಗೊಂಡಿರೋದು ಹನಿ ಟ್ರಾಪ್. ಮತ್ತೆ ಮಗ ತಪ್ಪು ಮಾಡಿದಾನೆ, ನಾನು ತಪ್ಪು ಮಾಡಿಲ್ಲ ಅಂತ ಯಾವ ತಾಯಿಗೂ ಈ ಪರಿಸ್ಥಿತಿ ಬರೋದು ಬೇಡ. ತನ್ನ ಮಗ ಮಾಡ್ಕೊಂಡಿದ್ದು ಹುಡುಗಿ ಬಗ್ಗೆ ತನ್ನ ತಾಯಿ ಬಂದು ಕುತ್ಕೊಂಡು ಮಾತಾಡುವ ಪ್ರಶ್ನೆನಾಗಂದ್ರೆ ಮಾಮೂಲಿ ಮಾತಲ್ಲ ಅದು. ನನ್ನ ಹೊಟ್ಟೆಗೆ ಅಷ್ಟು ಬೆಂಕಿ ಬಿದ್ದತಿ. ದಾವಣಗೆರೆಯಲ್ಲಿ ಜಿಮ್ ಜಿಹಾದ್ ನಡೆದಿದೆ ಅಂತ ಹೇಳಲಾಗ್ತಾ ಇತ್ತು. ಸಾಕಷ್ಟು ಯುವತಿಯರೊಂದಿಗೆ ಜಿಮ್ ಟ್ರೈನರ್ ಅಸಭ್ಯವಾಗಿ ನಡೆದುಕೊಂಡಿರುವ ವಿಡಿಯೋಗಳು ವೈರಲ್ ಆಗಿದ್ವು. ಸಿಸಿ ಕ್ಯಾಮೆರಾ ಇದ್ರೂ ಜಿಮ್ನೊಳಗೆ ಜಿಮ್ನ ವಿವಿಧ ಕೋಣೆಯಲ್ಲಿ ಬಿಂದಾಸ್ ಆಗಿ ಲೈಂಗಿಕತೆಯಲ್ಲಿ ಜಿಮ್ ಟ್ರೈನರ್ ನಡೆದುಕೊಂಡಿರುವ ವಿಡಿಯೋಗಳು ಸಿಕ್ಕಿದ್ವು ಕಣ್ರಿ. ಜಿಮ್ ಟ್ರೈನರ್ ಹಿಂದೂ ಯುವತಿಯರನ್ನೇ ಟಾರ್ಗೆಟ್ ಮಾಡಿ ಸೆಕ್ಸ್ ಧೋಕಾ ನೀಡುತ್ತಿದ್ದ ಅಂತ ಆರೋಪ ಕೇಳಿಬಂದಿತ್ತು. ದಾವಣಗೆರೆಯ ಸರಸ್ವತಿ ನಗರದಲ್ಲಿರುವ ಜಿಮ್ನಲ್ಲಿ ಜಿಮ್ ಟ್ರೈನರ್ ಇಸ್ಮಾಯಿಲ್ ಸಾಕಷ್ಟು ಯುವತಿಯರಿಗೆ ಮೋಸ ಮಾಡಿದ್ದಾನೆಂದು ಹಿಂದೂ ಸಂಘಟನೆಗಳು ಗಲಾಟೆ ಮಾಡಿದ್ವು. ಆದ್ರೀಗ ಈ ಸಂಪೂರ್ಣ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ನೋಡಿ. ಜಿಮ್ ಟ್ರೈನರ್ ಇಸ್ಮಾಯಿಲ್ ತಾಯಿಯೇ ಬಂದು ಇಲ್ಲಿ ಮಗನ ತಪ್ಪಿಲ್ಲ, ಮಗನ ವಿರುದ್ಧ ಹನಿ ಟ್ರ್ಯಾಪ್ ನಡೆದಿದೆ ಅಂತ ಆರೋಪ ಮಾಡೋದು ಹೀಗೆ. ಅವನಿಗೊಂದು ಫೋನ್ ಬರ್ತೈತೆ ಬೆಳಗ್ಗೆ, ಆ ಚೋಟು ಅಂತೇಳಿ ಫೋನ್ ಬರ್ತದಂತೆ. ಅವ್ನು ಬಂದಮೇಲೆ ನಮ್ಮ ಅಣ್ಣರು ಕರಿತಿದ್ದಾರೆ, ಬಾರಪ್ಪ ಏನೋ ಮಾತಾಡ್ಬೇಕಂತೇಳಿ ಅಂತ ಹೇಳ್ತಾರಂತೆ. ಅದಕ್ಕೆ ನಮ್ಮ ಹುಡುಗ ಜಿಮ್ ಮಾಡ್ತಿದ್ದೀನಪ್ಪ, ಬರ್ತೀನಿ ನಾನು ಆಮೇಲೆ ಅಂತ ಹೇಳ್ತಾನೆ. ಅದು ಹೇಳಿ ಒಂದು ಗಂಟೆ ಆಗಿಲ್ಲ, ಇನ್ನು ಇಬ್ಬರು ಪೊಲೀಸರು ಬರ್ತಾರೆ. ಬಂದು ಅವನಿಗೆ ಏನೋ ವಿಚಾರಣೆ ಐತಪ್ಪ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಅವನಿಗೆ ಕರ್ಕೊಂಡು ಹೋಗಿದ್ಮೇಲೆ ಅಲ್ಲಿ ಅವ್ನು ಫಸ್ಟು ಮೊಬೈಲ್ ಇಸ್ಕೊಂತಾರೆ. ಫಸ್ಟು ಮೊಬೈಲ್ ಇಸ್ಕೊಂಡು ಅವನಿಗೆ ಮೇಲೆ ಕರ್ಕೊಂಡು ಹೋಗ್ತಾರೆ. ಅವರು ಮೇಲೆ ಅಂದರೆ ಎಲ್ಲಿ ಒಡೆಯೋ ರೂಮ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅವನಿಗೆ ಕರ್ಕೊಂಡೋಗಿ ಅಲ್ಲಿ ಹೋದ್ಮೇಲೆ ಏನೋ ಹಿಂಗೆ ಮಾಡ್ತೀಯಂತೆ, ಹುಡುಗಿಯರಿಗೆ ಹಂಗೆ ಮಾಡ್ತೀಯಂತೆ, 10-12 ಜನ ಹುಡುಗಿಯರಂತೆ, ಎಲ್ಲರಿಗೂ ಬಟ್ಟೆ ಬಿಚ್ಚಿ ರೇಪ್ ಮಾಡ್ತೀಯಂತೆ, ಹಂಗೆ ಮಾಡ್ತೀಯಂತೆ. ಏನು ಇವ್ರು ಮಾತಾಡ್ತಿರೋ ಮಾತುಗಳು, ಏನು ನೀವು ಮಾತಾಡ್ತಿರೋದವರು? 3 ವರ್ಷದಿಂದ ಜಿಮ್ ಓಪನ್ ಮಾಡಿದ್ವಿ ನಾವು, ಕಷ್ಟಪಟ್ಟು ಅಲ್ಲಿಂದ ಇಲ್ಲಿಂದ ಸಾಲ ತಗೊಂಬಂದು ಮಾಡಿ ದುಡಿಯೋಕ್ಕಂತ ಮಾಡಿದ್ವಿ ನಾವು. ಆ ಥರ ನಡೀತಿದ್ರೆ ನಮ್ಮ ಜಿಮ್ನಾಗ ಯಾವಾಗೋ ಬಂದು ಕೇಸ್ಗಳಾಗಬೇಕಿತ್ತಲ್ಲ. ಆ ಥರ ಇದ್ದರೆ ಯಾರೋ ಬಂದು ಹೆಣ್ಮಕ್ಳು ಕಂಪ್ಲೇಂಟ್ ಕೊಡ್ಬೇಕಿತ್ತಲ್ಲ. ಯಾರ ಬಂದು ಈ ಥರ ಮಾಡಿದಾನೆ ನಮಗೆ ಅಂತೇಳಿ ಪೊಲೀಸ್ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಡಬೇಕಿತ್ತು. ಯಾವುದೂ ಇಲ್ಲ ಸರ್. ಇದು 10-12 ಹುಡುಗಿಯರು ಇಲ್ಲ. ಅವ್ರು ಹೇಳ್ತಿದಾರೆ ನೋಡ್ರಿ, ಆಕಾಶು, ನಿಖಿಲ್, ಇವನು ರಂಜಿತ್ತು, ಇಂಥವೆಲ್ಲ ಹೆಸರು ಇಟ್ಕೊಂಡು ಒಂದೊಂದು ಹುಡುಗಿಯರ ಹತ್ರ ಒಂದೊಂದು ಹೆಸರು ಇಟ್ಕೊಂಡು ಅವ್ರ ಹತ್ರ ಎಲ್ಲ ದುಡ್ಡು ಇಸ್ಕೊಂತಿದ್ದ ಇವನು ಅಂತೇಳಿ. ಯಾವ ಹೆಸರು ಇಲ್ಲ. ಅವನು ಆರೆಂಜ್ ಜಿಮ್ನ ಕೆಲಸ ಮಾಡಿದಾಗಿಂದ ನನ್ನ ಮಗ ಇಸ್ಮಾಯಿಲ್ ಅಂತಲೇ ಹೆಸರಿಟ್ಟಿರೋದು ಅವನಿಗೆ. ಅವನು ಇಲ್ಲಿ ಮಾಡಿದಾಗೂ ಆಯ್ತಲ್ಲ ಇಸ್ಮಾಯಿಲ್ ಅಂತಲೇ ಇಟ್ಟಿರೋದು. ನಾವು ಅವನಿಗೆ ಟ್ರೈನರ್ ಆಗಿರೋದಕ್ಕೆ ಜಿಮ್ ಹಾಕ್ಕೊಟ್ಟಿದ್ದೀವಿ ಅಷ್ಟೇ ನಾವು ಅವನಿಗೆ ಮಾಡೋಕ್ಕೆ. ಅವನದೇನು ಸ್ವಂತ ಜಿಮ್ ಅಲ್ಲ ಅದು, ಆಯಿತಾ? ಆ ಥರ ಮಾತಾಡಿ ಏನಿಲ್ಲ. ಒಂದೇ ಹುಡುಗಿ ಹತ್ರ ಅಫೇರ್ ಇರೋದೊಂದು, ಅವಳು ಮಧು ಅಂತೇಳಿ, ಅವಳ ಹತ್ರ ಅಫೇರ್ ಇರೋದದು. ಅವರೆಲ್ಲ ಸೇರಿ ನನ್ನ ಮಗಗೆ ಈ ಥರ ಮಾಡಿರೋದು. ಈ ಲವ್ ಜಿಹಾದು ಇಲ್ಲ, ಜಿಮ್ ಜಿಹಾದು ಇಲ್ಲ, ಹನಿ ಟ್ರಾಪ್ ಮಾಡಿರೋದು ನನ್ನ ಮಗಗೆ ದುಡ್ಡಿನ ಸಲುವಾಗಿ. ನನ್ನ ಮಗ ತಪ್ಪೇ ಮಾಡಿಲ್ಲ, ಇದೊಂದು ಹನಿ ಟ್ರ್ಯಾಪ್. ಜಿಮ್ ಟ್ರೈನರ್ ಪರ ನಿಂತ ವಿಶ್ವ ಮುಸ್ಲಿಂ ಪರಿಷತ್. ಹೌದು, ಇಸ್ಮಾಯಿಲ್ ಪರ ವಿಶ್ವ ಮುಸ್ಲಿಂ ಪರಿಷತ್ ನಿಂತ್ಕೊಂಡಿದೆ. ಅದರಲ್ಲೂ ಇಸ್ಮಾಯಿಲ್ ತಾಯಿ ರಜಿಯಾ ಬೇಗಂ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ನೀವು ಯಾವೇ ಫೋಟೋದಾಗ ನೋಡ್ರಿ, ಒಂದೇ ತಿಂಗಳಾಗೆ 3 ಫೋಟೋ ತೆಗ್ದಾರ ಅವರು. ಒಂದೇ ತಿಂಗಳಾಗೆ ಕೈ ಹಿಡ್ಕೊಂಡು ತಿರುಗಿಸ್ತಿರೋದು, ಅಲ್ಲಿ ಮಕ್ಕಂಡಿರೋದು, ಅಲ್ಲಿ ಹಿಡ್ಕೊಂಡಿರೋದು ಒಂದೇ ಫೋಟೋ. ಅದ್ರಾಗ ನೋಡ್ರಿ ಕ್ಯಾಮ್ರದ್ದೆಲ್ಲ ಡೇಟಿಂದ ಹಿಡಿದು ಟೈಮಿಂಗ್ಸಿಂದೆಲ್ಲ ಬಂದೈತೆ ಅದ್ರೊಳಗೆ. ಅವ್ರು ಮಾಡಿ ಅದನ್ನೆಲ್ಲ ಮಾಡಿ ತಗೊಂಡೋಗಿ ಅವ್ರ ಹತ್ರ ಹೋಗಿ ಮಾಡಿರೋದು. ಅದು ಇಲ್ಲೇ ಇತ್ತು ನೋಡ್ರಿ ಅವಳ ಫೋಟೋ. ಇದೇ ಹುಡುಗಿ, ಇವಳೇನು ಮಧು ಅಂತ ಇದ್ದಾಳಲ್ಲ, ಇವಳೇ ನನ್ನ ಮಗನ ಭಾಳ ಹಾಳು ಮಾಡಿರೋದು. ಇವಳು ಇದೇ ಹುಡುಗಿ ಮಾಡಿರೋದು ನೋಡ್ರಿ. ಇವಳು ಗಂಡ. ಇದೇ ಹನಿ ಟ್ರಾಪ್ ಮಾಡೋರೆ ಇವರಿಬ್ಬರು ಸೇರ್ಕೊಂಡು. ಗಂಡನು SRM ಕಾಲೇಜಿನಾಗೆ ಲೆಕ್ಚರ್ ಆಗಿದ್ದಾನೆ. ಇವನೇ ಕರ್ಕೊಂಡೋಗಿ ಜಿಮ್ ಹತ್ರ ಬಂದಿರೋ ಸತಿಗೂ ನಿಂತಿದ್ದಾರೆ ಮೊನ್ನೆ 5 ಲಕ್ಷಕ್ಕೆ. ಅದು ವಿಡಿಯೋ ಐತೆ ನನ್ನ ಹತ್ರ. ಪೇಪರ್ ಅಗ್ರಿಮೆಂಟ್ ಅವ್ನು ಮದುವೆ ಮಾಡ್ತೀವಿ ಅಂತ ನಾವು ಹುಡುಗಿನ ನೋಡ್ಕೊಂಬಂದಾಗ ಪೇಪರ್ ಅಗ್ರಿಮೆಂಟಿಗೆ ಸತಿಗೆ ಸೈನ್ ಮಾಡಿ 4.5 ಲಕ್ಷ ಇಸ್ಕೊಂಡೋಗಿದ್ದಾಳೆ ನನ್ನ ಹತ್ರನೇ. ನಾನು ಅದು ಆಗಿದ ಮೇಲೆ ನಾನು ಐತಲ್ಲ ಆಸ್ಪತ್ರೆಗೆ ಅಡ್ಮಿಂಟ್ ಆಗಿ ಸ್ಟ್ರೆನ್ಸ್ ಹಾಕ್ಸ್ಕೊಂತೀನಿ ನಾನು. ಇವನೇನು ವಿಶ್ವ ಅಂತ ಇದಾನಲ್ಲ, ಇವ್ನ ಕೆಲಸದನ್ನ ಇದಾನಲ್ಲ, ಈ ವಿಶ್ವ ಅಂತ ಇಟ್ಕೊಂಡಿದ್ವಿ ನಾವು 3 ವರ್ಷದಿಂದ. ಈ ಹುಡುಗನೇ ಎಲ್ಲ ಕ್ಯಾಮ್ರದ್ದೆಲ್ಲ ಅವಳಿಗೆ ಸೀಕ್ರೆಟಿಂಗ್ ಇದು ಕೊಟ್ಟು ದುಡ್ಡು ಇಸ್ಕೊಂಡು ಇವನ್ದೈತಲ್ಲ ಡೀಟೇಲ್ಸ್ ತೆಗೆಸ್ರಿ, ಫೋನಿನ ಡೀಟೇಲ್ಸ್ ತೆಗೆಸ್ರಿ. ಎಷ್ಟು ದುಡ್ಡು ಅವಳಿಗೆ ಹೋಗಿದಾವೆ ಇವಳ ಕಡೆಯಿಂದ ಇವನಿಗೆ ಹೋಗಿರೋದು. ಇವನು ದೊಡ್ಡ ಕುಡುಕ ಇವನು.
ಸುದ್ದಿಗೋಷ್ಠಿ ನಡೆಸಿದ ರಜಿಯಾ ಬೇಗಂ ಮಹಿಳೆಯ ಫೋಟೋ ಆಡಿಯೋ ಬಿಡುಗಡೆ ಮಾಡಿದ್ದಾರೆ. ನಿಖಿಲ್, ಆಕಾಶ್, ರಂಜಿತ್ ಅಂತ ಹೇಳಿ ನನ್ನ ಮಗ ಯಾರನ್ನೂ ಪರಿಚಯ ಮಾಡಿಕೊಂಡಿಲ್ಲ. ನನ್ನ ಮಗನಿಗೆ 10-12 ಹುಡುಗಿಯರ ಜೊತೆ ಅಫೇರ್ ಇಲ್ಲ. ಒಬ್ಳೆ ಹುಡುಗಿ ಜೊತೆ ಅಫೇರ್ ಇರೋದು, ಅವಳೇ ನನ್ನ ಮಗನ ಜೀವನ ಹಾಳು ಮಾಡಿದ್ದಾಳೆ. ಆ ಮಹಿಳೆ ಆಕೆಯ ಗಂಡ ಸೇರಿ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ನೋಡಿದ್ರೆ ಎಲ್ಲ ಓಡೋಗ್ಬಿಟ್ಟಿದ್ದಾನೆ. ಈ ಟಿವಿಗಳಾಗೆ ಮೊಬೈಲ್ನಾಗ ಬರೋದು ನೋಡಿನೇ ಓಡೋಗಿದ್ದಾನೆ. ಏನನ್ನೋದು ಒಂದು ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರ, ಮಕ್ಕಳು ಮಾತಾಡಿದ ಮೇಲೆ ಏನಂತೇಳಿ ಕರೆಕ್ಟಾಗಿ ತಿಳಿಸ್ಬೇಕು. ಯಾಕಂದರೆ ಅವರು ನಾವು ಎಲ್ಲ ಒಂದೇ. ಅದು ಇಲ್ಲಿ ಜಾತಿ ಭೇದ ಬರೋದಿಲ್ಲ. ಕೇಳಬೇಕಿತ್ತು, ಸ್ಟೇಷನ್ಗೆ ಕರೆ ಕಳಿಸಿ ಪೊಲೀಸರಿಗೆ ಹೇಳಿ ಕೇಳಬೇಕಿತ್ತು. ಸತ್ಯತೆ ನಮಗೆ ತಿಳಿಸ್ಬೇಕಾಗಿತ್ತು. ನಾವೀಗ ತಂದೆ ತಾಯಿ ದುಡ್ಡು ಹಾಕ್ತಾರೆ, ನಾವು ಎಲ್ಲಿ ಹೋಗ್ಬೇಕು ಹೇಳ್ರಿ? ಹಿಂಗೆ ಜಿಮ್ಮಿಂದೆಲ್ಲ ಹಾಳು ಮಾಡಿ ಹೊಡೆದು ಅವ್ನ ಹೆಸರು ಕೆಡಿಸಿ ನಾಳೆ ನಮ್ಮ ಜಿಮ್ಗಳಿಗೆ ಯಾರು ಬರ್ತಾರೆ ಅಂತ ಮಾತ್ರ 10-12 ಹುಡುಗಿ ಅಂದರೆ ಏನು ಐತಾ ಇಲ್ಲ ಸರ್? ಇದು ಏನು ಐತಾ ಇಲ್ಲ? ನಮ್ಮ ಮಗನ ಜೀವನ ಉರ್ಲಾಕಂದು ಸಾಯಕ್ಕೆ ಹೋಗಿದ್ದಾನೆ. ಮೊನ್ನೆ ಅವನು ಸುಸೈಡ್ ಮಾಡ್ಕೊಳಕ್ಕೆ ಹೋಗಿದ್ದಾನೆ ಅವನು ಫ್ರೆಂಡ್ ರೂಮ್ನಾಗೆ. ಇದನ್ನೆಲ್ಲ ನೋಡಿ ಇವಳು ಒಂದೇ ಹುಡುಗಿ ಸರ್, ಅವ್ನ ಜೀವನದಾಗ ಇರೋದು ಇದೊಂದೇ ಹುಡುಗಿ. ಇವನ ಕಡೆಯಿಂದ ಮೊದಲಿನ ಮದುವೆನೂ ಹಾಳಾಗೋತು. ಇವಳು ಮೊದಲೇನೋ ಒಂದು ಹುಡುಗಿ ಮಾಡ್ಕೊಂಡಾಗಿ 3 ತಿಂಗಳಿಗೆ ಓಡೋದ್ಲು. ಮೊದಲೇ ಒಂದು ಮದುವೆ ಆಗಿತ್ತು ನನ್ನ ಮಗಾಗಿ, 3 ತಿಂಗಳಿಗೆ ಓಡೋದು ಇವಳು ಕಡೆಯಿಂದ. ಅದಾಗಿದ್ಮೇಲೆ ಜಾಸ್ತಿನೇ ಹಚ್ಕೊಂಡು ಈಗ ಮತ್ತೆ ನಾನು ಮದುವೆ ಮಾಡ್ಕೊಂಬಂದ್ಮೇಲೆ ಈ ಥರ ಕೈ ಬಿಚ್ಚಿ ಆ ಮದುವೆ ಮಾಡೋ ಸಲುವಾಗಿನೇ ನಾನು 4 ಲಕ್ಷ ಕೊಟ್ಟೀನಿ ಸರ್ ಇವಳಿಗೆ. ಬಾಂಡ್ ಪೇಪರ್ ಸೈನ್ ಮಾಡಿ, ಒರಿಜಿನಲ್ ಪೇಪರ್ ಸೈನ್ ಮಾಡಿ ಕೊಟ್ಟಿದ್ದಾಳೆ ನನಗಳು. ಇದೇ SS ಆಸ್ಪತ್ರೆಯಿಂದ ಹೋಗಿದ್ದೀನಿ ನಾನು ದುಡ್ಡು ತಗೊಂಡು. 15 ಲಕ್ಷ ದುಡ್ಡಿಗೆ ಬೇಡಿಕೆ ಇಟ್ಟಿದ್ದಕ್ಕೆ 15 ಲಕ್ಷ ಕೊಡಪ್ಪ, ನಾನು ಇಸ್ಮೇಲೆ ನೀನು ಬಿಟ್ಟು ಬಿಡ್ತೀನಿ ಅಂತೇಳಿ ಅವ್ನು ಬಂದು ನನ್ನ ಹತ್ರ 10 ಮಾಡಿ ಹೇಳಿದಾಗ ಅದಿಷ್ಟೇ ಅಡ್ಜಸ್ಟ್ ಮಾಡಿ ಕೊಡ್ತೀನಿ ಅಂತ ತಗೊಂಡೋಗಿ ಅವಳ ಹತ್ರ, ಹ್ಞೂ ಆಂಟಿ ನಾನು ಮಾಡ್ತೀನಿ, ನಾನು ಇಸ್ಕೊಂತೀನಿ, ಈಗ ನಿಮ್ಮ ಸವಾಸಕ್ಕೆ ಬರಲ್ಲ ಅಂದಳು. ಮತ್ತೆ ಬೆನ್ನತ್ತಿ ಬಿಟ್ಟಿದ್ದಾಳೆ. ಲವ್ ಜಿಹಾದ್ ಮಹಿಳೆಯ ವಿರುದ್ಧ ಉಲ್ಟಾ ದೂರು. ಸಿಸಿ ಕ್ಯಾಮೆರಾ ವಿಡಿಯೋ ಪಡೆದು ಮಗನಿಗೆ ಬ್ಲಾಕ್ ಮೇಲ್. 12 ಹುಡುಗಿಯರಿಗೆ ಮೋಸ ಮಾಡಿದ್ರೆ ಯಾರಾದ್ರೂ ದೂರು ನೀಡಬೇಕಾಗಿತ್ತು. ಆ ಮಹಿಳೆಯಿಂದಲೇ ನನ್ನ ಮಗನ ಮೊದಲನೇ ಪತ್ನಿ ಬಿಟ್ಟು ಹೋದ್ಲು. ನನ್ನ ಮಗನಿಗೆ 2ನೇ ಮದುವೆಗೆ ಮುಂದಾದಾಗ ಆಕೆ 15 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ಲು. 4.5 ಲಕ್ಷ ಪಡೆದು ನನ್ನ ಸಹವಾಸಕ್ಕೆ ಬರಲ್ಲ ಅಂದಿದ್ರು. ಖಾಲಿ ಪೇಪರ್ಗೆ ಸಹಿ ಮಾಡಿ 4.5 ಲಕ್ಷ ಹಣ ಪಡೆದು ಹೋಗಿದ್ದಾಳೆ ಕಣ್ರಿ. 2025ರ ಸೆಪ್ಟೆಂಬರ್ನಲ್ಲಿ ನಮ್ಮಿಂದ ಹಣ ಪಡೆದಿದ್ದಾಳೆ. ಈಗ ಸಿಸಿ ಕ್ಯಾಮೆರಾದ ಮೊಬೈಲ್ ಆಕ್ಸೆಸ್ ಪಡೆದು ಆ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ. ಲಕ್ಷ ಖರ್ಚು ಮಾಡಿ ಡ್ಯಾನ್ಸ್ ಕ್ಲಾಸ್ ಮಾಡಿದ್ವಿ, ಅದನ್ನು ಬಂದ್ ಮಾಡಿಸಿದ್ರು. ಸಾಲ ಮಾಡಿ ಜಿಮ್ ಆರಂಭಿಸಿದ್ದೇವೆ ಎಂದು ಕಣ್ಣೀರಿಟ್ಟ ತಾಯಿ ಕಣ್ರಿ. ನಮ್ಮ ಮನೆಯಲ್ಲಿ ಇನ್ನೂ ಮದುವೆ ಆಗೋ ಮಗ ಮಗಳು ಇದ್ದಾರೆ. ನನ್ನ ಮಗ ರೇಪಿಸ್ಟ್ ಅಂದ್ರೆ ಯಾರು ಸಂಬಂಧ ಬೆಳೆಸ್ತಾರೆ? ನನ್ನ ಮಗನ 2ನೇ ಹೆಂಡತಿಯು ಈಗ ಜಗಳವಾಡಿ ಹೋಗಿದ್ದಾಳೆ. ದುಡ್ಡು ನೀಡಿದ್ದಕ್ಕೆ ಪ್ರೀ ಪ್ಲಾನ್ ಮಾಡಿ ಹೀಗೆ ಮಾಡಿದ್ದಾರೆ ನೋಡಿ. ನಮ್ಮ ಜಿಮ್ ಬಳಿ ಹೋಗಿ ಗಲಾಟೆ ಮಾಡಲು ಯಾರು ಹಕ್ಕು ಕೊಟ್ಟಿದ್ದು ಅಂತ ಪ್ರಶ್ನೆ ಮಾಡಿದ್ದಾರೆ. ನನ್ನ ಮಗ ತಪ್ಪು ಮಾಡಿದ್ದಾನೆ, ದುಡಿಯುವ ಜಾಗದಲ್ಲಿ ಆ ಕೆಲಸ ಮಾಡಬಾರ್ದಾಗಿತ್ತು ಅಂತ ತಾಯಿ ಕಣ್ಣೀರಿಡೋದು ಹೀಗೆ. ಅವ್ರು ಅಲ್ಲೇ ಅದಾರ, ಆಕೆ ಗಂಡ ಅಲ್ಲೇ ಬಂದು ನಮ್ಮನೆ ಪಕ್ಕಕ್ಕೆ ಕಾರ್ ಬಿಡೋದು ಲೆಕ್ಚರ್. ಆಕೆ ಗಂಡ ಲೆಕ್ಚರ್, ಅವ್ರದ್ದು ಒಂದೇ.
ನೀವು ವಿಡಿಯೋಗಳದ್ದು ವಾಯ್ಸ್ ಮೆಸೇಜ್ ಕೇಳಿದ್ರೆ ಗೊತ್ತಾಗತ್ತೆ ನಿಮಗೆ. 4-5 ಜನದ ಜೊತೆ ಕುಡಿಯೋಕೆ ಬಿಟ್ಟು ಹೊರ ನಿಂದಿರ್ತಾನಂತೆ ಅವನು ಕಾರ್ನ ಕರ್ಕೊಂಡು ಹೋಗೋದು ಹೆಂಡತಿ. ಹನಿ ಟ್ರಾಪ್ ಅದು, ಹನಿ ಟ್ರಾಪು. ಲವ್ ಜಿಹಾದು ಜಿಮ್ ಜಿಹಾದ್ ಅಲ್ಲ ಅದು, ಹನಿ ಟ್ರಾಪ್. ಇದು ನನ್ನ ಮಗನ ಹತ್ರ ದುಡ್ಡು ತಗೊಂಡಿರೋದು ಹನಿ ಟ್ರಾಪು. ಮತ್ತೆ ಮೊನ್ನೆ ನಾವು ಕೆಳಗಡೆಗೆ ಡ್ಯಾನ್ಸ್ ಕ್ಲಾಸ್ ಮಾಡಿದ್ದೀವಿ ಸರ್. ಹೊಸ 2 ದಿನ ಸರ್ ಅದು ಡ್ಯಾನ್ಸ್ ಕ್ಲಾಸ್ ರೆಡಿ ಮಾಡಿದ ಯಾವ ಮಕ್ಕಳು ಸತಿ ಬಂದಿಲ್ಲ ಸರ್. ಅದು ಬೀಗ ಬಿದ್ದತ್ತು. ಈಗ 6 ಲಕ್ಷ ಖರ್ಚು ಮಾಡಿ ಸಾಲ ಸೂಲ ಮಾಡಿ ಮಾಡಿದ್ದೀವಿ ನಾವು ಡ್ಯಾನ್ಸ್ ಕ್ಲಾಸ್. ಒಬ್ಬರು ಬಂದಿಲ್ಲ. ಆಗಲೇ 2 ದಿನಕ್ಕೆ ಮತ್ತೆ ಬಂದಾಳ. ಅದು ವಿಡಿಯೋ ಐತೆ ನಮ್ಮ ಜಿಮ್ ಹತ್ರ. ಯಾರಿಗೋ ಕರ್ಕೊಂಬಂದು ನನ್ನ ಮಗನ ಕೆಳಗಡೆ ಕರೆ ಕಳಿಸಿ ನನಗೆ 5 ಲಕ್ಷ ಕೊಡು, ನಾನು ಇವ್ರು ಯಾರಿಗೋ ಕರ್ಕೊಂಬಂದಿದ್ದೀನಿ, ಪೊಲೀಸ್ರಿಗೆ ಹೇಳ್ತೀನಿ ನಾನು, ನೀನು ವಿಡಿಯೋ ಬಿಡ್ತೀನಿ, ನಾನು ಮಕ್ಕಂದಿರೋದು ಹೇಳ್ತೀನಿ, ನಾನು ಕುಡ್ದಿದ್ದೀನಿ, ನಾನು ಕುಡಿದು ನಾನು ಮಕ್ಕಂಡಿದ್ದೀನಿ ಅಂತಳಕಿ ರೆಕಾರ್ಡಿಂಗ್ನಾಗೆ. ಇದು ರೆಕಾರ್ಡಿಂಗು ನಾವು ಮಾಡ್ಕೊಂಡಿದ್ದು ಮನೆಗೆ. ಅವನಿಗೆ ಫೋನ್ ಬಂದಾಗ ಅವ್ರಿಗೆ ಗೊತ್ತಿಲ್ಲ ಇವೆಲ್ಲ ಇದ್ದಾವೆ ಎವಿಡೆನ್ಸ್ಗಳಂತ ಗೊತ್ತಿಲ್ಲ ಇನ್ನು. ಈ ಥರ ಆಗಿರೋದದು. ಇದಕ್ಕೊಂದು ಬಣ್ಣ ಹಚ್ಚಿ ಸುಣ್ಣ ಹಚ್ಚಿ 10-12 ಹುಡುಗಿಯರಿಗೆ ಅವ್ನು ಹಾಳು ಮಾಡ್ದ, ಎಲ್ಲ ಮಾಡ್ದ ಅಂತ ಜನಗಳು ಹೇಳ್ತಿರೋದು. ಅವ್ನು ನಿಂತ್ಕೊಂಡು ಮೈಕ್ ಮುಂದೆ ಅಷ್ಟು ಚೆನ್ನಾಗಿ ಹೇಳ್ತಾರೆ, ಹಿಂಗೆ ಮಾಡ್ತಿದ್ದ. ಅವ್ನು ಎಷ್ಟು ವರ್ಷದಿಂದ ಸರ್ ಜಿಮ್ ಮಾಡ್ತಿರೋದು? ಸಣ್ಣ ಕಾಲೇಜ್ ಬಿಟ್ಟಾಗಿಂದ ಅವ್ನು ಜಿಮ್ಮೇ ಮಾಡ್ತಿರೋದು. ಅವನು ನನ್ನ ಮಗ ತಪ್ಪು ಮಾಡಿದಾನೆ, ನಾನು ತಪ್ಪು ಮಾಡಿಲ್ಲ ಅಂತ ಯಾವ ತಾಯಿಗೂ ಈ ಪರಿಸ್ಥಿತಿ ಬರೋದು ಬೇಡ. ತನ್ನ ಮಗ ಮಾಡ್ಕೊಂಡಿದ್ದು ಹುಡುಗಿ ಬಗ್ಗೆ ತನ್ನ ತಾಯಿ ಬಂದು ಒಂದು ಕುತ್ಕೊಂಡು ಮಾತಾಡ್ಬೇಕು ಪ್ರೆಸ್ ಮೀಟ್ನಾಗ ಅಂದರೆ ಮಾಮೂಲಿ ಮಾತಲ್ಲ ಅದು. ನನ್ನ ಹೊಟ್ಟೆಗೆ ಅಷ್ಟು ಬೆಂಕಿ ಬಿದ್ದೈತಿ. ಯಾಕಂದರೆ ನಮ್ಮ ಬಿಸ್ನೆಸ್ಸಿಗೆ ಕಲ್ಲು ಬಿದ್ದೈತಿ. ನಾವು ಸಾಲಾಗಿಲ್ಲ ಮಾಡಿರೋದು ನಾವು ಏನು ಮಾಡ್ಬೇಕು ಸರ್? ನಾವು ಇವ್ರಿಗೆ ಕೆಲಸ ಮಾಡ್ಕೊಂತಾಳಲ್ಲ ಅವಳು, ಅವರೆಲ್ಲ ಅಂತ ಹೇಳಿದ್ರಲ್ಲ ಬಂದು ಎಲ್ಲ ಹೊಡೆದಾರೆ ಸರ್. ಅದು ಜಿಮ್ ಹತ್ರ ಎಲ್ಲ ಹೊಡೆದಿದ್ದಾರೆ, ಎಲ್ಲ ಹೊಡೆದು 10-12 ಹುಡುಗಿಯರಿಗೆ ರೇಪ್ ಮಾಡ್ತಾನೆ. ಅದು ಏನು ಸರ್ ಇವು ಮಾತುಗಳು? ಹಾರ್ಟ್ ಪೇಷಂಟು ನಾನು, ನನ್ನ ಗಂಡ ನೋಡಿದ್ರೆ BP ಶುಗರು, ನಾನು BP ಶುಗರು ಎಲ್ಲ ಚೆಕ್ ಮಾಡಿಸ್ಲಿ. ಅದು ಆಗಿದ ಮೇಲೆ ಇದು ಹಾಕ್ಸ್ಕೊಂಡು ಬಂದಿರೋದು ಡೇಟ್ ನೋಡ್ರಿ ನೀವು. ನಾರಾಯಣ ಉದಲ್ಲದಾಗ ಹಾಕ್ಸ್ಕೊಂಡು ಬಂದಿರೋ ಸ್ಟೆಟ್ ನಾನು ಹೋಗಿ 2 ಟಿವಿ ಎಲ್ಲ ಬಂದ್ಬಿಡ್ತಲ್ಲ ಸರ್. ನಮಗಿನ್ನ ಮಗಳು ಮದುವೆ ಮಾಡೋರದಾರೆ. ಮಗ ಇಂಥ ರೇಪಿಸ್ಟ್ ಅಂತಂದರೆ ನಮಗೆ ಯಾರು ಹೆಣ್ಣು ಕೊಡ್ತಾರೆ? ನಮ್ಮ ಮಗಿಗೆ ಯಾರು ಗಂಡು ಕೊಡ್ತಾರೆ ಹೇಳ್ರಿ? ನಾವು ಮನೆ ಮಂದಿ ಎಲ್ಲ ವಿಷ ಕುಡಿದು ಸಹಾಯ ಅಂತ ಘಟನೆ ಸಾರಿ ಆಗಿರೋದು ನಮ್ಮ ಜೀವನದಲ್ಲಿ. 10-12 ಹುಡುಗಿಯರು ಅನ್ನೋದು ಪಕ್ಕಾ ಸುಳ್ಳು. ಇರೋದು ಇವಳೊಬ್ಳೆ ಹುಡುಗಿ. ಫೋನ್, ಪೆನ್ ಡ್ರೈವ್, CC ಕ್ಯಾಮ್ರಾ, DVR ಎಲ್ಲ ಪೊಲೀಸರ ಬಳಿ ಇದೆ. ತನಿಖೆ ಮಾಡ್ಲಿ. ನನ್ನ ಮಗ ತಪ್ಪು ಮಾಡಿದ್ರೆ ಜೈಲಿಗೆ ಕಳುಹಿಸಲಿ ಅಂತ ಇಸ್ಮಾಯಿಲ್ ತಾಯಿ ರಜಿಯಾ ಬೇಗಂ ಹೇಳ್ಕೊಂಡಿದ್ದಾರೆ ನೋಡಿ. ಇದು ನೋಡ್ರಿ, ಅವಳು ಇದರಿಂದ ಅವನ ಜೊತೆಗಿರೋದು ಈಗಾಗಲೇ 2-3 ವರ್ಷದಿಂದ ಅವಳ ಜೊತೆಗಿರೋದು, ಅವನ ಜೊತೆಗೆ ಇವಳು. ಇದು ಯಾರೋ ಹೇಳಿ ಮಾಡಿಸಿರೋದು. ಇದು ನಮ್ಮ ಜಿಮ್ನಾಗೆ ಯಾರಿಗೋ ಬಿಟ್ಟಿದ್ವಿ ನಾವು ಜಿಮ್ ಸರ್ಚ್ ಮಾಡೋಕ್ಕಂತ ಹೇಳ್ತದಾರಲ್ಲ, ಯಾರಿಗೋ ಹೇಳಿ ಮಾಡಿಸಿರೋದು ಇದನ್ನ ಈಗ ಈ ಮಾತು ಹೇಳ್ತದಾರ ಅವರು. ಈಗ ಮಾತು ಹೇಳ್ತದಾರ ಅವರು. 4-5 ಜನ 11 ಜನ ಹುಡುಗಿಯರು 12 ಜನ ಹುಡುಗಿಯರು ಅಂತ ಹೇಳ್ತದಾರೆ. 12 ಜನ ಹುಡುಗಿಯ ಜೊತೆಗೆ ಅವ್ನಿಗೆ ಮಾಡಿದರೆ ಯಾರಾಗಲಿ ಬಂದು ಪೊಲೀಸಿಗೆ ಕಂಪ್ಲೇಂಟ್ ಕೊಡಬೇಕಾಗಿತ್ತಲ್ಲ ನನ್ನ ಮಗನ ಬಗ್ಗೆ. ಯಾರು ಬಂದು ಕಂಪ್ಲೇಂಟ್ ಕೊಟ್ಟರು? ನಾಳೆಗೆ 8 ದಿನ ಆಯ್ತು ನೋಡ್ರಿ ಅವ್ನು ಸ್ಟೇಷನ್ಗೆ ಹೋಗಿ. ಸ್ಟೇಷನ್ನಾಗೆ ಅವ್ನ ಮೊಬೈಲು, ಅವ್ನ ಪೆನ್ ಡ್ರೈವ್, ಅವ್ನ DVR ತಗೊಂಡೋಗಿರೋದು, ಕಂಪ್ಯೂಟ್ರದು ಅಲ್ಲೇ ಐತಿ ಸ್ಟೇಷನ್ನಾಗ. ಇನ್ನು ಯಾರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ. ಅದ್ರಾಗ ಯಾವ ಸಾಕ್ಷಿಗಳು ನಾಶ ಮಾಡಿದಾರೆ ನಮಗೆ ಗೊತ್ತಿಲ್ಲ. ಅಲ್ಲಿ ಎಲ್ಲ ಇದ್ದಿದ್ದು, ಅವನ ಜೊತೆಗೆ ಇದ್ದಿದ್ದು, ಹೋಟ್ಲಾಗ ಹೋಗಿ ಕುಡ್ದಿದ್ದು ಎಲ್ಲ ಅವಳೇ ಅವತ್ತು ಮಾಡಿಸಿ ಕ್ಯಾಮ್ರಾದಾಗ. ಯಾಕಂದರೆ ಇವನು ವಿಶ್ವ ಆಯ್ತಲ್ಲ, ಕ್ಯಾಮ್ರದ್ದು ಕೋಡು ಅವಳಿಗೆ ಕೊಟ್ಟಿದ್ದಂಥದನ್ನು ಅದ್ರೊಳಗೆ ಎಲ್ಲ ಬರೋ ಚಿತ್ರದಾಗೆ ತಕ್ಕೊಂಡು ವಿಡಿಯೋ ಇದು ತಕ್ಕೊಂಡು ವಾಯ್ಸ್ ಮೆಸೇಜು ಇದ್ದಾವೆ ನನ್ನ ಹತ್ರ. ಅವಳು ವಾಯ್ಸ್ ಮೆಸೇಜು ಮಾಡಿದಾಳೆ ಅವ್ನ ಹೆಂಡ್ತಿಗೆಲ್ಲ ಫೋನ್ ಮಾಡಿ. ಈಗ ಅವ್ನ ಹೆಂಡ್ತಿ ಇದನ್ನೆಲ್ಲ ಗೊತ್ತಾಗಿ ಅವ್ನ ಹೆಂಡ್ತಿ ಜಿಮ್ ಟ್ರೈನರ್ ಇಸ್ಮಾಯಿಲ್ ಮೇಲೆ ಯಾರೂ ಸಹ ದೂರು ನೀಡಿಲ್ಲ. ಈ ಬಗ್ಗೆ ಮಣಿ ಸರ್ಕಾರ ಸತೀಶ್ ಪೂಜಾರಿಗೆ ಹೇಗ್ ಗೊತ್ತಾಯ್ತು? ಇನ್ನೊಂದೆಡೆ ಜಿಮ್ ಟ್ರೈನರ್ ಬಗ್ಗೆ ಯಾರೂ ದೂರು ನೀಡಿಲ್ಲ. ಹೀಗಿದ್ರೂ ಈ ಬಗ್ಗೆ ಮಣಿ ಸರ್ಕಾರ ಸತೀಶ್ ಪೂಜಾರಿಗೆ ಹೇಗೆ ಗೊತ್ತಾಯ್ತು ಎಂದು ವಿಶ್ವ ಮುಸ್ಲಿಂ ಪರಿಷತ್ ಸಂಸ್ಥಾಪಕ ಅಧ್ಯಕ್ಷ ಸುಬಾನ್ ಖಾನ್ ಹೇಳಿಕೆ ನೀಡಿದ್ದಾರೆ. ಪವರ್ ಫಿಟ್ನೆಸ್ ಅಂತ ಹೇಳ್ಬಿಟ್ಟು ಸರಸ್ವತಿ ನಗರದಲ್ಲಿ ಒಂದು ಜಿಮ್ ಇದೆ. ಆ ಜಿಮ್ಮಲ್ಲಿ ಯುವತಿ ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯ ಕೊಡ್ತಾನೆ, ಫೋಟೋ ತೆಗಿತಾನೆ ಅಂತ ಹೇಳ್ಬಿಟ್ಟು ಸುದ್ದಿ ಹಬ್ಬಿತ್ತು. ಯಾರೇ ತೊಂದರೆಗೊಳ್ದ ಆದರೆ ಅವ್ರು ಹೋಗ್ಬಿಟ್ಟು ಪೊಲೀಸಿಗೆ ಕಂಪ್ಲೇಂಟ್ ಕೊಡಬೇಕು. ಪೊಲೀಸರು ಏನಿದೆ ಕ್ರಮ ತಗೊಳ್ತಾರೆ. ಇವರು ಸತೀಶ್ ಪೂಜಾರಿ ಹಾಗೂ ಮಣಿಕಂಠ ಅನ್ನೋರು. ಸತೀಶ್ ಪೂಜಾರಿ ಬೈಂದೂರಿನವನು, ಸೌತ್ ಕೇಂದ್ರ ಬೈಂದೂರಿನವನು. ಇನ್ನು ಮಣಿಕಂಠ ತಮಿಳ್ನಾಡಿನವನು. ಇಲ್ಲಿ ಬಂದು ನೆಲೆಸ್ಕೊಂಡಿದ್ದಾನೆ.
ಇವರಿಬ್ಬರು ಹೋಗ್ಬಿಟ್ಟು ಜನ ಹುಡುಗರೆಲ್ಲ ಸೇರಿಸ್ಕೊಂಡು ಹೋಗ್ಬಿಟ್ಟು ಗಲಾಟೆ ಮಾಡಿ ಹೊಡೆಯೋದು ಪಡೆಯೋದು ಮಾಡಿದ್ದಾರೆ. ಆ ಬೋರ್ಡೆಲ್ಲ ಕಿತ್ತಾಕಿ ಹೊಡೆಯೋದು ಪಡೆಯೋದು ಮಾಡಿದ್ರು. ರಿಯಾಲಿಟಿ ಏನು ನಡೀತು ಅಲ್ಲಿ ಅವ್ರಿಗೆ ಗೊತ್ತಿಲ್ಲ. ಬೆಳಗ್ಗೆ 9:00 ಮಣಿಕಂಠನ ಶಿಷ್ಯ ಚೋಟು ಅನ್ನೋನು ಫೋನ್ ಮಾಡ್ತಾನೆ. ಯಾರಿಗೆ? ಇಸ್ಮಾಯಿಲಿಗೆ ಫೋನ್ ಮಾಡ್ತಾನೆ. ನಮ್ಮ ಗುರು ನಿನಗೆ ಕರಿತಿದ್ದಾರೆ, ನೀನು ಮಾತಾಡೋದು ಬಾರಪ್ಪ ನೀನು ಅಂತ ಹೇಳ್ಬಿಟ್ಟು. ಇಸ್ಮಾಯಿಲ್ ಅದಕ್ಕೆ ಉತ್ತರ ಕೊಡ್ತಾನೆ, ನನಗೂ ಅದಕ್ಕೆ ಸಂಬಂಧ ಇಲ್ಲ, ಅವ್ರು ಯಾರು ನನಗೆ ಪರಿಚಯನೇ ಇಲ್ಲ, ನಾನೇನು ಬರಲಿ ಅಂತಾನೆ. ಅದು ಅಷ್ಟು ಹೇಳಿದ್ದಕ್ಕೆ ಮತ್ತು ನಿನಗೆ ಗತಿ ಕಾಣಿಸ್ತಾರೆ, ನೀನು ಬರ್ತಾಯಿದ್ರೆ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ. ಅಷ್ಟರಲ್ಲಿ ಏನಾಯ್ತೋ ಗೊತ್ತಿಲ್ಲ, 11 ಗಂಟೆಗೆ ಪೊಲೀಸರು ಮನೆಗೆ ಬರ್ತಾರೆ. ಮನೆಗೆ ಬಂದು ಇಸ್ಮಾಯಿಲ್ ವಿಚಾರಣೆ ಮಾಡಬೇಕು ಅಂತ ಕರ್ಕೊಂಡು ಹೋಗ್ತಾರೆ. ಅವರು ಏನೇನು ಮಾಡಿದ್ರು ಅದೆಲ್ಲ ಡೀಟೇಲ್ ಮುಂದೆ ಇವ್ರು ಹೇಳ್ತಾರೆ, ಇವ್ರ ತಾಯಿ ಹೇಳ್ತಾರೆ. ನಾನು ಇಷ್ಟೇ ಹೇಳೋದು, ದಾವಣಗೆರೆ ಶಾಂತಿಯುತವಾಗಿದೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ದಲಿತರು ಎಲ್ಲರೂ ಅಣ್ಣ ತಮ್ಮಂದ್ರೆ ಬಾಳ್ತಾ ಇದ್ದೀವಿ. ಈ ಸತೀಶ್ ಪೂಜಾರಿ, ಮಣಿಕಂಠ ಪದೇ ಪದೇ ಬಂದು ಯಾಕೆ ಗಲಾಟೆ ಮಾಡಿಸ್ತಾರೆ? ಇಸ್ಮಾಯಿಲ್ ತಪ್ಪು ಮಾಡಿದ್ರೆ ಜೈಲಿಗೆ ಕಳುಹಿಸಿ, ನಮ್ಮ ಅಭ್ಯಂತರ ಏನೂ ಇಲ್ಲ. ತೊಂದರೆಗೊಳಗಾಗಿದ್ರೆ ಪೊಲೀಸರು ದೂರು ನೀಡಬೇಕು, ಪೊಲೀಸರು ಕ್ರಮ ಕೈಗೊಳ್ಳುತ್ತಾರೆ. ಅದು ಬಿಟ್ಟು ನೈತಿಕ ಪೊಲೀಸ್ಗೆರೆ ಏಕೆ? ಸತೀಶ್ ಪೂಜಾರಿ ಮಣಿ ಸರ್ಕಾರ ಬೋರ್ಡ್ ಕಿತ್ತಾಕಿ ಗಲಾಟೆ ಮಾಡಿದ್ದಾರೆ. ಅಲ್ಲದೆ ಶ್ರೀರಾಮ್ ಸೇನೆಯ ಜಿಲ್ಲಾಧ್ಯಕ್ಷನ ವಿರುದ್ಧ ಕೂಡ ಗರಂ ಆಗಿದ್ರು ನೋಡಿ. ಶಂಕರ್ ಅಂತ ಹೇಳ್ಬಿಟ್ಟು ಬಡಾವಣೆ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಇದ್ರು. ಇವನು ಪಿಸ್ತೂಲ್ ಇಟ್ಕೊಂಡ್ಬಿಟ್ಟು ಸೊಂಟದಲ್ಲಿ ಮಣಿಕಂಠ ರಾಮಣ್ಣ ಕೊಲ್ಲಿ ಅಲ್ಲಿ ಇಲ್ಲಿ ಜನರಿಗೆ ತೋರಿಸಿ ಹೆದರಿಸ್ತಾ ಇದ್ದ. ಆಗ ಎಳ್ಕೊಂಡು ಬಂದರು ಅವರು, ಸಬ್ ಇನ್ಸ್ಪೆಕ್ಟರ್ ಎಳ್ಕೊಂಡು ಬಂದು ಅಲ್ಲಿಂದ ನಡೆಸ್ಕೊಂಡು ಬಂದರು, ಹೊಡ್ಕೊಂಡು ಬಂದು ಪೇಪರಿಗೆ ಕೊಟ್ಟರು ಸ್ಟೇಟ್ಮೆಂಟು. ಇವರಿಂದ ಯಾರು ಒಳಗಾಗಿದ್ದರೆ ಬಂದು ನಮಗೆ ಕಂಪ್ಲೇಂಟ್ ಕೊಡಿ, ಇವ್ರ ಮೇಲೆ ಕ್ರಮ ತೊಗೊಳ್ತೀನಿ ಅಂತ ಹೇಳಿದ್ರು. ಅದೇನೂ ಮಾಡಲಿಲ್ಲ, ಅಲ್ಲಿಗೆ ಹೋಗ್ಬಿಟ್ಟಿದೆ. ಈಗ ಆಲ್ರೆಡಿ ನನಗೆ DSP ಸಾಹೇಬರು ಮಾತಾಡಿದ್ರು, ಅವನ ಮೇಲೆ ರೌಡಿ ಹಾಳೆ ಓಪನ್ ಆಗಿದೆ ಅಂತೆ ಮಣಿಕಂಠನ ಮೇಲೆ. ಅದಕ್ಕೆ ಪದೇ ಪದೇ ಯಾಕೆ ಗಲಾಟೆ ಮಾಡಬೇಕು? ಜಿಮ್ಮಿಗೆ ಯಾಕೆ ಹೋಗಿ ಗಲಾಟೆ ಮಾಡಬೇಕು? ಬೇರೆ ಎಲ್ಲೇ ವಿಷಯದಲ್ಲಿ ಹೋಗಿ ಯಾಕೆ ಗಲಾಟೆ ಮಾಡಬೇಕು? ಪೊಲೀಸಿಗೆ ಕಂಪ್ಲೇಂಟ್ ಕೊಡಿ, ಪೊಲೀಸರು ಕ್ರಮ ತಗೊಳ್ತಾರೆ. ಹೌದಪ್ಪ ಇವನು ಲೈಂಗಿಕ ಕಿರುಕುಳ ನೀಡಿದ ಇಸ್ಮಾಯಿಲ್ ಅಂದರೆ ಕೇಸ್ ರಿಜಿಸ್ಟರ್ ಮಾಡಿ ಜೈಲಿಗೆ ಕಳಿಸಿ, ನನ್ನ ಅಭ್ಯಂತರ ಇಲ್ಲ. ಪ್ರತಿ ಟೈಮ್ನಲ್ಲೂ ಮುಸಲ್ಮಾನರಿಗೆ ಟಾರ್ಗೆಟ್ ಮಾಡ್ತಾರೆ ಇವರಿಬ್ಬರು, ನೈತಿಕ ಪೊಲೀಸ್ಗಿರಿ ಮಾಡ್ತಾರೆ. ಈ ಕೆಲವು ದಿನಗಳ ಹಿಂದೆ ಗೃಹ ಮಂತ್ರಿಗಳು ಅವ್ರಿಗೆ ಸುದ್ದಿ ಮುಟ್ಟಿಸಿದ್ವಿ, ನಾವು ಫೋನ್ ಮೂಲಕ ಹೇಳಿದ್ವಿ, ಸ್ವಾಮಿ ಹಿಂಗೆಲ್ಲ ಮಾಡ್ತಾರೆ, ಪೊಲೀಸಿಗೆ ಕಂಪ್ಲೇಂಟ್ ಕೊಡೋದಿಲ್ಲ, ಹೊಡೆಯೋದು ಪಡೆಯೋದು ನುಕ್ಸಾನ್ ಮಾಡಿದ್ದಾರೆ, ಜಿಮ್ಮೆಲ್ಲ ಹೊಡೆದಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಅವ್ರು ಅದಕ್ಕೆ ಉತ್ತರ ಕೊಟ್ಟರು, ನಿಮಗೆ ಏನಾದ್ರು ತೊಂದರೆ ಆಗಿದ್ರೆ ನೀವು ಪೊಲೀಸಿಗೆ ಕಂಪ್ಲೇಂಟ್ ಕೊಡಿ, ಪೊಲೀಸ್ ಕ್ರಮ ತಗೊಳುತ್ತೆ. ನೀವಾಗಿ ಅಲ್ಲಿ ಹೋಗ್ಬಿಟ್ಟು ಗಲಾಟೆ ಗದ್ದಲ ಮಾಡಿದ್ರೆ ನಿಮಗೆ ಬಿಡೋದಿಲ್ಲ, ನಿಮಗೆ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ರು. ಅದ್ರ ಪ್ರಕಾರ ನಾವೀಗೇನು ಮಾಡಿದ್ವಿ, ವಿಶ್ವ ಮುಸ್ಲಿಂ ಪರಿಷತ್ತಿಂದ ನಾವೊಂದು ಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದ್ರು, ಮುಸಲ್ಮಾನರು ನಮ್ಮ ಬ್ರದರ್ಸ್ ಅಂತ ಹೇಳಿದರು. ನೀನು ನೆನಪಿರಬೇಕು, TVಯಲ್ಲೆಲ್ಲ ಬಂತು. ಆಮೇಲೆ ಗೃಹ ಮಂತ್ರಿಗಳು ಕೂಡ ಹೇಳಿದರು, ಏನೇ ಬಂದರೂ ನಮ್ಮ ಹತ್ರ ಬನ್ನಿ ಅಂತ. ನಾವೊಂದು ನಿಯೋಗ ಹೋಗ್ತಾ ಇದ್ದೀವಿ ಬೆಂಗಳೂರು ನಿಯೋಗ ಹೋಗ್ಬಿಟ್ಟು ಮುಖ್ಯಮಂತ್ರಿ ಕಾಣ್ತೀವಿ. ವಿಶ್ವ ಮುಸ್ಲಿಂ ಪರಿಷತ್ತಿನಿಂದ ಜನ ಕರ್ಕೊಂಡು ಹೋಗಿ ನಿಯೋಗ ಕರ್ಕೊಂಡು ಹೋಗ್ಬಿಟ್ಟು ಮುಖ್ಯಮಂತ್ರಿಗೆ ಭೇಟಿ ಆಗ್ತೀವಿ, ಗೃಹ ಮಂತ್ರಿಗೆ ಭೇಟಿ ಆಗ್ಬಿಟ್ಟು ಪದೇ ಬಂದು ಗಲಾಟೆ ಮಾಡ್ತಾರೆ. ಯಾಕೆ? ಈಗ ಅಲ್ಲಿ ಯಾರಿಗಾದರೂ ತೊಂದರೆ ಆಗಿದೆ, ಕಿರುಕುಳ ಆಗಿದೆ ಅಂತೇಳಿ ಅವ್ರ್ಯಾಕೆ ಬಂದು ಕಂಪ್ಲೇಂಟ್ ಕೊಡ್ತಾ ಇಲ್ಲ? ಸದ್ಯಕ್ಕೆ ಈ ಕೇಸ್ ಪೊಲೀಸರ ಬಳಿ ಇದೆ. ಇದೊಂದು ಲವ್ ಜಿಹಾದ್ ಅಥವಾ ಹನಿ ಟ್ರ್ಯಾಪ್ ಅನ್ನೋದು ಗೊತ್ತಾಗಬೇಕಾಗಿದೆ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ದಾವಣಗೆರೆ. ಎಲ್ಲ ಬಂದ್ಬಿಡ್ತಲ್ಲ ಸರ್, ನಮಗಿಂತ ಮಗಳು ಮದುವೆ ಮಾಡೋರದಾರೆ. ಮಗ ಇಂಥ ರೇಪಿಸ್ಟ್ ಅಂತಂದ್ರೆ ನಮಗೆ ಯಾರು ಹೆಣ್ಣು ಕೊಡ್ತಾರೆ? ನಮ್ಮ ಮಗಿಗೆ ಯಾರು ಗಂಡು ಕೊಡ್ತಾರೆ ಹೇಳ್ರಿ? ನಾವು ಮನೆ ಮಂದಿ ಎಲ್ಲ ವಿಷ ಕುಡಿದು ಸಹಾಯ ಅಂತ ಘಟನೆ ಸಾರಿ ಆಗಿರೋದು ನಮ್ಮ ಜೀವನದಲ್ಲಿ. ಸಾಲಾಗಿಲ್ಲ ಮಾಡಿರೋದು ನಾವೇನ್ ಮಾಡ್ಬೇಕು ಸರ್? ನಾವು ಇವ್ರಿಗೆ ಕೆಲಸ ಮಾಡ್ಕೊಂತಾಳಲ್ಲ ಅವಳು, ಅವರೆಲ್ಲ ಅಷ್ಟು ಹೇಳಿದ್ರಲ್ಲ ಬಂದು ಎಲ್ಲ ಹೊಡೆದಾರ ಸರ್. ಅದು ಜಿಮ್ ಹತ್ರ ಎಲ್ಲ ಹೊಡೆದಿದ್ದಾರೆ, ಎಲ್ಲ ಹೊಡೆದು 12 ಹುಡುಗಿಯರಿಗೆ ರೇಪ್ ಮಾಡ್ತಾನೆ. ಅದು ಏನ್ ಸರ್ ಇವು ಮಾತುಗಳು? ಹಾರ್ಟ್ ಪೇಷಂಟ್ ನಾನು, ನನ್ನ ಗಂಡ ನೋಡಿದ್ರೆ BP ಶುಗರು, ನಾನು BP ಶುಗರು ಎಲ್ಲ ಚೆಕ್ ಮಾಡಿಸ್ಲಿ. ಅದು ಆಗಿದ ಮೇಲೆ ಇದು ಹಾಕ್ಸ್ಕೊಂಡ್ ಬಂದಿರೋದು ಡೇಟ್ ನೋಡ್ರಿ ನೀವು. ನಾರಾಯಣ ತಲೆದಾಗ ಹಾಕ್ಸ್ಕೊಂಡ್ ಬಂದಿರೋ ಸ್ಟೆಟ್ ನಾನು ಹೋಗಿ 2. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.